ಸ್ನೇಹಿತರೆ, ವೆಲ್ಕಮ್ ಟು ಹ್ಯಾಪಿ ಲರ್ನಿಂಗ್ ಯೂಟ್ಯೂಬ್ ಚಾನಲ್. ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ 15,000 ಹುದ್ದೆಗಳ ಅಧಿಸೂಚನೆ ಆಗಿದೆ. ಅತಿ ಮುಖ್ಯವಾಗಿ ಅರ್ಜಿಯನ್ನ ಸಲ್ಲಿಸುವುದು ದಿನಾಂಕ 18/8/2026ರಿಂದ ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗಿದೆ. ಮುಖ್ಯವಾಗಿ ನಾವು ಎಷ್ಟೇ ಡಿಗ್ರಿಗಳನ್ನ ಪಡೆದಿದ್ರು, ತುಂಬಾ ಬ್ರಿಲಿಯಂಟ್ ಆಗಿದ್ರು, ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂಥದ್ದು ಅಪ್ಲಿಕೇಶನ್ ಅನ್ನ ಹಾಕ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ, ನಾವು ಮಾಡುವಂತ ಒಂದು ಸಣ್ಣ ಮಿಸ್ಟೇಕ್ ಕೂಡ ನಮಗೆ ಮುಂದೆ ಭಾರಿಯಾಗಿ ಪರಿಣಮಿಸಬಹುದು. ಹಾಗಾಗಿ ನಮ್ಮ ಕ್ವಾಲಿಫಿಕೇಶನ್, ನಮ್ಮ ನಾಲೆಜ್ ಜೊತೆಗೆ ಡೌಟ್ಸ್ಗಳು ಅರ್ಜಿಯನ್ನು ಸಲ್ಲಿಸುವಾಗ ಅಭ್ಯರ್ಥಿಗಳಿಂದ ಎದುರಾಗುತ್ತೆ. ಹಾಗಾಗಿ ನಮ್ಮ ಶಾಲಾ ಶಿಕ್ಷಣ ಇಲಾಖೆಯಿಂದ ಪದೇ ಪದೇ ಕೇಳಲಾಗುವ ಪ್ರಶ್ನೆಗಳಿಗೆ ಉತ್ತರಗಳನ್ನ, ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವೆಶನ್ಸ್, ಅವರು ಕೂಡ ಉತ್ತರಗಳನ್ನ ರಿಲೀಸ್ ಮಾಡಿದರೆ 2026-27 ಸಾಲಿನಲ್ಲಿ ಒಟ್ಟು 15,000 ಶಿಕ್ಷಕರ ಹುದ್ದೆಗಳನ್ನ ಇಲಾಖೆ ಅರ್ಜಿಯನ್ನ ಆಹ್ವಾನಿಸಿದೆ. ಹೈಸ್ಕೂಲ್ನವರಿಗೆ ವಿಭಾಗ ಮಟ್ಟದಲ್ಲಿ ಅರ್ಜಿಯನ್ನ ಕಾಲ್ ಮಾಡಿದರೆ ಜೆಡಿ ಅವರು ಜಂಟಿ ನಿರ್ದೇಶಕರು, ಪ್ರೈಮರಿ ಮತ್ತೆ ಜಿಪಿಟಿ ಅವರಿಗೆ ಜಿಲ್ಲಾವಾರು ಅಧಿಸೂಚನೆಗಳನ್ನ ಹೊರಡಿಸಲಾಗಿದೆ. ನೇಮಕಾತಿ ಅಧಿಸೂಚನೆಯಲ್ಲಿ ಎಲ್ಲಾ ಮಾಹಿತಿಯನ್ನು ವಿವರವಾಗಿ ನೀಡಿದ್ದು, ಅಧಿಸೂಚನೆಯಲ್ಲಿ ನೀಡಿರುವ ಅಂಶಗಳೇ ಅಂತಿಮವಾಗಿದ್ದು, ಅಭ್ಯರ್ಥಿಗಳು ಅಧಿಸೂಚನೆಯನ್ನು ಕೂಲಂಕಷವಾಗಿ ಅರ್ಥೈಸಿಕೊಳ್ಳುವುದು. ಅಧಿಸೂಚನೆಯಲ್ಲಿ ಅಂಶಗಳನ್ನು ಸರಳೀಕರಣ ಮಾಡಿ ಅಭ್ಯರ್ಥಿಗಳಿಗೆ ಉದ್ಭವಿಸಿರುವ ಪ್ರಶ್ನೆಗಳಿಗೆ ಉತ್ತರ ನೀಡುವ ಒಂದು ಪ್ರಯತ್ನದ ಭಾಗವಾಗಿ ಪದೇ ಪದೇ ಕೇಳಲಾಗಿರುವ ಪ್ರಶ್ನೆಗಳಿಗೆ ಈ ಕೆಳಕಂಡಂತೆ ಉತ್ತರಿಸಲಾಗಿದೆ. ಹಾಗಾಗಿ ಎಲ್ಲಾ ಶಿಕ್ಷಕ ಅಭ್ಯರ್ಥಿಗಳು ಈ ಒಂದು ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಮತ್ತೆ ಆನ್ಸರ್ಗಳನ್ನ ಸರಿಯಾಗಿ ಗಮನಿಸಿ ಎಚ್ಚರಿಕೆಯಿಂದ ತಾವು ನೋಟ್ ಮಾಡಿಕೊಂಡು ತಮಗೆ ಯಾವ ಪ್ರಶ್ನೆ ಸಂಬಂಧಿಸಿದೆ ಅಂತೇಳಿ ಅರ್ಜಿಯನ್ನ ಸಲ್ಲಿಸಿದ್ರೆ ಯಾವುದೇ ಚಿಂತೆ ಇಲ್ಲದೆ ಎಕ್ಸಾಮ್ ಅನ್ನು ಅಟೆಂಡ್ ಮಾಡಬಹುದು. 25 ದಿನಗಳ ಕಾಲಾವಕಾಶ ಇದೆ ಒಟ್ಟು ಅರ್ಜಿ ಸಲ್ಲಿಸಲು. 25 ಡೇಸ್ ಎಲ್ಲಾ ದಾಖಲೆಗಳನ್ನು ಸಿದ್ಧಪಡಿಸಿಕೊಂಡು ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ, ಸೊ ಉತ್ತರಗಳನ್ನ ನೋಡ್ಕೊಂಡು ಬರೋಣ. ಆನ್ಲೈನ್ ಅರ್ಜಿ ಸಲ್ಲಿಸಲು ಪ್ರಾರಂಭದ ಮತ್ತು ಕೊನೆಯ ದಿನಾಂಕ ಆಗಸ್ಟ್ 18, 2026. ಅರ್ಜಿ ಸಲ್ಲಿಸಲು ಪ್ರಾರಂಭಿಸಿದ ದಿನಾಂಕ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸೆಪ್ಟೆಂಬರ್ 15, ವಿಶ್ವೇಶ್ವರಯ್ಯನ ಜನ್ಮದಿನ. ಅಭ್ಯರ್ಥಿಗಳು ಅರ್ಜಿಯೊಂದಿಗೆ ಯಾವ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು? ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್, ನಾನ್ ಕ್ರಿಮಿ ಲೇಯರ್ ಕೆನೆ ಪದರ ಮಿತಿಗೆ ಒಳಪಡುವುದಿಲ್ಲ ಅಂತೇಳಿ, ಹಾಗೆ 371J ಕಲ್ಯಾಣ ಕರ್ನಾಟಕ ಅದರ ಮೀಸಲಾತಿ ಪ್ರಮಾಣ ಪತ್ರ ಹೊರತುಪಡಿಸಿ ಉಳಿದಂತೆ ಸಮತಲ ಮೀಸಲಾತಿಗೆ ಸಂಬಂಧಿಸಿದ ಎಲ್ಲಾ ಪ್ರಮಾಣ ಪತ್ರಗಳನ್ನು ಅಪ್ಲೋಡ್ ಮಾಡಬೇಕಿರುತ್ತದೆ. ಇವೆಲ್ಲವನ್ನು ಅಪ್ಲೋಡ್ ಮಾಡುವ ಅವಶ್ಯಕತೆ ಇಲ್ಲ. ಉಳಿದಿರೋ ಎಲ್ಲಾ ದಾಖಲೆಗಳನ್ನ ಅಪ್ಲೋಡ್ ಮಾಡಬೇಕು. ಬಹುಪಾಲು ಅಭ್ಯರ್ಥಿಗಳಿಗೆ ಬಂದಿರುವ ಪ್ರಶ್ನೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್. ನನ್ನ ಬಳಿ ಇರುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದಲ್ಲಿ ವ್ಯಾಸಂಗಕ್ಕಾಗಿ ಎಂದು ನಮೂದಿಸಲಾಗಿದೆ. ಸದರಿ ಪ್ರಮಾಣ ಪತ್ರ ಸಲ್ಲಿಸಬಹುದೇ? ಸ್ಟಡಿ ಮಾಡುವ ಕ್ಯಾಸ್ಟ್ ಅಂಡ್ ಇನ್ಕಮ್ ತಗೊಂಡಿರ್ತೀವಿ, ಅದರಲ್ಲಿ 5 years ಅಂತ ಇರುತ್ತೆ, ಮೆನ್ಷನ್ ಆಗಿರುತ್ತೆ, ಅದನ್ನ ಸಲ್ಲಿಸಬಹುದು ಅಂತ ಕೇಳಿದರೆ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದಲ್ಲಿ ವ್ಯಾಸಂಗಕ್ಕಾಗಿ ಎಂದು ನಮೂದಿಸಿದಲ್ಲಿ ಪರಿಗಣಿಸುವುದಿಲ್ಲ, ಬರುವುದಿಲ್ಲ. ವ್ಯಾಸಂಗಕ್ಕಾಗಿ ಅಥವಾ ಉದ್ಯೋಗಕ್ಕಾಗಿ ಎಂದು ನಮೂದಿಸದೇ ಇರುವ ಪ್ರಮಾಣ ಪತ್ರ ಸಲ್ಲಿಸಬಹುದು, ಅಥವಾ ಉದ್ಯೋಗಕ್ಕಾಗಿ ಫಾರ್ ಜಾಬ್ ಓನ್ಲಿ ಎಂದು ನಮೂದಿಸಿರುವ ಪ್ರಮಾಣ ಪತ್ರ ಸಲ್ಲಿಸಬಹುದು. ಅಭ್ಯರ್ಥಿಯು ನೇಮಕಾತಿ ಹೊಂದಿದಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಜೊತೆಗೆ ಸಿಂಧುತ್ವ ಪ್ರಮಾಣ ಪತ್ರ ಸಲ್ಲಿಸುವುದು ಕಡ್ಡಾಯವಾಗಿರುತ್ತದೆ. ಫೈನಲಿಸ್ಟ್ ಅಲ್ಲಿ ಸೆಲೆಕ್ಷನ್ ಆಗಿ ಅವಾಗ ತಾವು ಕ್ಯಾಸ್ಟ್ ಅಂಡ್ ಇನ್ಕಮ್ ಜೊತೆಗೆ ಸಿಂಧುತ್ವ ಪ್ರಮಾಣ ಪತ್ರವನ್ನು ಕೂಡ ಸಲ್ಲಿಸಬೇಕು. ನೇಮಕಾತಿಗೆ ಜಾತಿ ಮತ್ತು ಆದಾಯದ ಮೀಸಲಾತಿ ಕೋರಿ ಮುಖ್ಯ ಆಯ್ಕೆ ಪಟ್ಟಿಯಲ್ಲಿ ಸಾಮಾನ್ಯ ವರ್ಗದಲ್ಲಿ ಆಯ್ಕೆಯಾದರೂ ಸಿಂಧುತ್ವ ಸಲ್ಲಿಸಬೇಕೇ? SC ST ಅಥವಾ OBC ಯಾವುದಾದ್ರೂ ಒಂದು ಕೆಟಗರಿಯಲ್ಲಿ ತಾವಿದ್ದು ಜನರಲ್ ಅಲ್ಲಿ ಸೆಲೆಕ್ಟ್ ಆದ್ರೆ, ಅಂದ್ರೆ ಟಾಪ್ ಅಲ್ಲಿ ಬಂದು GM ಅಲ್ಲಿ ಸೆಲೆಕ್ಟ್ ಆದ್ರೆ ಅನ್ರಿಸರ್ವ್ಡ್ ಅಲ್ಲಿ ನಾವು ಮತ್ತೆ ಸಿಂಧುತ್ವ ಸಲ್ಲಿಸಬೇಕಾ ಅಂತ ಕೇಳಿದ್ದಾರೆ. ನೇಮಕಾತಿಗೆ ಜಾತಿ ಮತ್ತು ಆದಾಯ ಮೀಸಲಾತಿ ಕೋರಿ ಮುಖ್ಯ ಆಯ್ಕೆ ಪಟ್ಟಿಯಲ್ಲಿ GM ನಲ್ಲಿ ಆಯ್ಕೆಯಾದರೂ ಕೂಡ ಅಥವಾ ಪ್ರವರ್ಗದ ಮೀಸಲಾತಿಯಲ್ಲಿ ಆಯ್ಕೆಯಾದರೂ ಸಿಂಧುತ್ವ ಪ್ರಮಾಣ ಪತ್ರ ಸಲ್ಲಿಸುವುದು ಕಡ್ಡಾಯ. ಇದುವರೆಗೆ ಮೀಸಲಾತಿಯಲ್ಲಿ, ಪ್ರವರ್ಗದ ಮೀಸಲಾತಿಯಲ್ಲಿ ಇದ್ರೆ ಮಾತ್ರ ಸಿಂಧುತ್ವವನ್ನ ಸಲ್ಲಿಸಬೇಕಾಗಿತ್ತು. ಈಗ GM ನಲ್ಲಿ ಆಯ್ಕೆಯಾದರೂ ಕೂಡ ತಾವು ಸಿಂಧುತ್ವವನ್ನು ಸಲ್ಲಿಸಬೇಕು. ಕ್ಯಾಸ್ಟ್ ಅಂಡ್ ಇನ್ಕಮ್ ಪ್ರಮಾಣ ಪತ್ರದ ಸಿಂಧುತ್ವ ರದ್ದಾದಲ್ಲಿ ಉತ್ತಮ ಮೆರಿಟ್ ಇದ್ದರೂ ಸಹ ನೇಮಕಾತಿ ರದ್ದಾಗುತ್ತದೆ. ಅಕಸ್ಮಾತ್ ನಮಗೆ ಸಿಂಧುತ್ವವನ್ನು ತೆಗೆದುಕೊಳ್ಳಕ್ ಆಗ್ಲಿಲ್ಲ ಅಂದ್ರೂ ಕೂಡ ತಾವು ಹೈಯೆಸ್ಟ್ ಮೆರಿಟ್ ಇದ್ರೂ ಕೂಡ ನೇಮಕಾತಿ ರದ್ದಾಗುತ್ತದೆ ಅಂತೇಳಿ ಇಲಾಖೆಯಿಂದ ಸೂಚನೆ ಇದೆ. ನಾನು ಪರಿಶಿಷ್ಟ ಜಾತಿ ಅಭ್ಯರ್ಥಿಯಾಗಿದ್ದು ನಿಗದಿತ ನಮೂನೆ D ಯಲ್ಲಿ ಪ್ರವರ್ಗ A, B ಮತ್ತೆ ಪ್ರವರ್ಗ C ಎಂದು ನಮೂದಿಸದ ಜಾತಿ ಪ್ರಮಾಣ ಪತ್ರವನ್ನು ಹೊಂದಿದ್ದು ಸದರಿ ಪ್ರಮಾಣ ಪತ್ರವನ್ನೇ ಸಲ್ಲಿಸಬಹುದೇ ಅಥವಾ ಪ್ರವರ್ಗ A, B, C ಎಂದು ನಮೂದಿಸಿರುವ ಪ್ರಮಾಣ ಪತ್ರ ಸಲ್ಲಿಸಬೇಕೆ? ಅದಕ್ಕೆ ಅವರು ಕ್ಲಾರಿಫಿಕೇಶನ್ಸ್ ಕೊಟ್ಟಿದ್ದಾರೆ. SC ಕೆಟಗರಿಗೆ ಸೇರಿದ ಅಭ್ಯರ್ಥಿಗಳು ನಮೂನೆ D ಯಲ್ಲಿ ಪ್ರವರ್ಗ A, B, C ಎಂದು ನಮೂದಿಸಿದ ಜಾತಿ ಪ್ರಮಾಣ ಪತ್ರವನ್ನು ಪಡೆದಿರುವುದು ಕಡ್ಡಾಯವಾಗಿ ಪಡೆದಿರಬೇಕಂತೆ. ಮುಂದಿನ ಪ್ರಶ್ನೆ, ಮುಂದಿನ ಡೌಟ್ಸ್. ನನಗೆ ವ್ಯಾಸಂಗದ ಉದ್ದೇಶಕ್ಕಾಗಿ 2A ಪ್ರವರ್ಗದಡಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನೀಡಿರುತ್ತಾರೆ 2A ಕೆಟಗರಿಯಲ್ಲಿ. ಆದರೆ ಉದ್ಯೋಗಕ್ಕಾಗಿ 3A ಪ್ರವರ್ಗದಡಿ
ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ನೀಡಲಾಗಿರುತ್ತದೆ. ಯಾವುದನ್ನು ಸಲ್ಲಿಸಬಹುದು? ಕೆಲವು ಜಾತಿಗಳಿಗೆ ವ್ಯಾಸಂಗದ ಉದ್ದೇಶಕ್ಕಾಗಿ 2A ಪ್ರವರ್ಗದಡಿ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ನೀಡಲಾಗಿರುತ್ತದೆ. ಆದರೆ ಸಕ್ಷಮ ಪ್ರಾಧಿಕಾರ ಅಂದರೆ ತಹಸೀಲ್ದಾರ್ ಅವರು ಉದ್ಯೋಗಕ್ಕಾಗಿ ನೀಡಿರುವ 3A ಪ್ರವರ್ಗದಡಿ ಜಾತಿ ಮತ್ತು ಆದಾಯ ಪ್ರಮಾಣಪತ್ರವನ್ನೇ ಸಲ್ಲಿಸುವುದು. ಅವರೇನು 3A ಕ್ಯಾಟಗರಿಯಲ್ಲಿ ಉದ್ಯೋಗಕ್ಕಾಗಿ ಪಡೆದ ಕ್ಯಾಸ್ಟ್ ಅಂಡ್ ಇನ್ಕಮ್ ನ ಮಾತ್ರ ಸಲ್ಲಿಸಬೇಕಂತೆ. ಮುಖ್ಯವಾಗಿ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯ 371J ಮೀಸಲಾತಿಗೆ ಪ್ರಶ್ನೆಗಳು. ನಾನು ಕಲ್ಯಾಣ ಕರ್ನಾಟಕದ ನಿವಾಸಿಯಾಗಿದ್ದು ಸಕ್ಷಮ ಪ್ರಾಧಿಕಾರವು ನೀಡಿರುವ 371J ಪ್ರಮಾಣ ಪತ್ರವನ್ನು ಹೊಂದಿದ್ದು ಅದರಲ್ಲಿ ಆರ್ಡಿ ನಂಬರ್ ಇರುವುದಿಲ್ಲ. ಇಂತಹ ಪ್ರಮಾಣ ಪತ್ರ ನೇಮಕಾತಿಗೆ ಸಲ್ಲಿಸಬಹುದೇ ಅಂತ ಕೇಳಿದರೆ, ಸಕ್ಷಮ ಪ್ರಾಧಿಕಾರದಿಂದ ನೀಡಿರುವ ಹಾಗೂ ಆರ್ಡಿ ನಂಬರ್ ಹೊಂದಿರುವ 371J ಮೀಸಲಾತಿ ಪ್ರಮಾಣ ಪತ್ರವನ್ನು ಸಲ್ಲಿಸುವುದು. ಆರ್ಡಿ ನಂಬರ್ ಕಂಪಲ್ಸರಿ ಇರಲೇಬೇಕು. ಮುಂದಿನ ಪ್ರಶ್ನೆ, ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ ಇದೆ, ಆದರೆ ನಾನು ವಿವಾಹವಾಗಿ ನಾನು ಹೈದರಾಬಾದ್ ಕರ್ನಾಟಕ ಜಿಲ್ಲೆಯ ನಿವಾಸಿಯಾಗಿರುತ್ತೇನೆ. ಈ ಮೊದಲು ಕಲ್ಯಾಣ ಕರ್ನಾಟಕದಲ್ಲಿದ್ದರು, ಈಗ ಆಫ್ಟರ್ ಮ್ಯಾರೇಜ್ ನಾನು ಹೈದರಾಬಾದ್ ಕರ್ನಾಟಕದಲ್ಲಿದ್ದಾರೆ. ಇವರಿಗೆ ಮೀಸಲಾತಿ ಅಡಿ ಅರ್ಜಿ ಸಲ್ಲಿಸಬಹುದೇ? ಸಕ್ಷಮ ಪ್ರಾಧಿಕಾರದಿಂದ ಪಡೆದಿರುವ ಆರ್ಡಿ ನಂಬರ್ ಹೊಂದಿರುವ 371J ಮೀಸಲಾತಿ ಪ್ರಮಾಣ ಪತ್ರವನ್ನು ಸಲ್ಲಿಸಿ ಅರ್ಜಿಯನ್ನ ಸಲ್ಲಿಸಬಹುದು. ನಾನು 371J ಮೀಸಲಾತಿಯ ಅಭ್ಯರ್ಥಿಯಾಗಿದ್ದು ಕಲ್ಯಾಣ ಕರ್ನಾಟಕೇತರ ಜಿಲ್ಲೆಗಳಲ್ಲಿ ಅರ್ಜಿ ಸಲ್ಲಿಸಬಹುದೇ? ಸಲ್ಲಿಸಬಹುದು. ನಾನು 371J ಮೀಸಲಾತಿ ಅಭ್ಯರ್ಥಿಯಾಗಿದ್ದು ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ 20% ಹುದ್ದೆಗಳಿಗೂ ಅರ್ಜಿ ಸಲ್ಲಿಸಬಹುದೇ? ಎಸ್, ಸಲ್ಲಿಸಬಹುದು. ನಾನು ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಯಾಗಿದ್ದು ಬೇರೆ ಜಿಲ್ಲೆಯ ನಿವಾಸಿಯಾಗಿದ್ದು ಕಲ್ಯಾಣ ಕರ್ನಾಟಕದ ಮಿಕ್ಕುಳಿದ ವೃಂದದ 20% ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದೇ? ಕಲ್ಯಾಣ ಕರ್ನಾಟಕದ ಮಿಕ್ಕುಳಿದ ವೃಂದಗಳು ಅಂತ ಹೇಳಿದ್ರೆ ಬೇರೆ ಜಿಲ್ಲೆಯವರು ಸಲ್ಲಿಸಬಹುದಾದ ಹುದ್ದೆಗಳು. ಎಸ್, ಹೌದನ್ನು ಸಲ್ಲಿಸಬಹುದು. ರಾಜ್ಯದ ಉಳಿದ 26 ಜಿಲ್ಲೆಗಳಲ್ಲಿ 100% ಹುದ್ದೆಗಳಿಗೆ ಏಕಕಾಲದಲ್ಲಿ ಪರೀಕ್ಷೆ ನಡೆಯಲಿದೆ. ಈ ಹುದ್ದೆಗಳಿಗೆ ರಾಜ್ಯದ ಯಾವ ಜಿಲ್ಲೆಯ ಅಭ್ಯರ್ಥಿಗಳಾದರೂ ಅರ್ಜಿಯನ್ನು ಸಲ್ಲಿಸಬಹುದು. ಮುಂದಿನ ಪ್ರಶ್ನೆ, ನಾನು 371J ಮೀಸಲಾತಿ ಅಭ್ಯರ್ಥಿಯಾಗಿದ್ದು GBA ವ್ಯಾಪ್ತಿಯ ಬೆಂಗಳೂರು ಕೇಂದ್ರ ಜಿಲ್ಲೆ ಮತ್ತು ಬೆಂಗಳೂರು ಉತ್ತರ ಜಿಲ್ಲೆಯ 8% ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದೇ? ಎಸ್, ಅಪ್ಲೈ ಮಾಡಬಹುದು. ಮುಂದಿನ ಪ್ರಶ್ನೆ, ನಾನು 371J ಮೀಸಲಾತಿ ಹೊಂದಿದ್ದು PSTR, GPTR ಮತ್ತು HSTR ಹುದ್ದೆಗೆ ನಾನ್ ಕಲ್ಯಾಣ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಅರ್ಜಿ ಸಲ್ಲಿಸಬಹುದಾ? ಅಭ್ಯರ್ಥಿಯು 371J ಮೀಸಲಾತಿ ಪ್ರಮಾಣಪತ್ರ ಹೊಂದಿದ್ದಲ್ಲಿ ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕ ಹುದ್ದೆ ಎರಡಕ್ಕೂ ಅರ್ಜಿಯನ್ನು ಸಲ್ಲಿಸಬಹುದು. ನಾನು 371J ಮೀಸಲಾತಿ ಹೊಂದಿದ್ದು ಕಲಬುರಗಿ ಜಿಲ್ಲೆಯಲ್ಲಿ ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದಾ? ಓಕೆ, ಸಲ್ಲಿಸಬಹುದು. 371J ಮೀಸಲಾತಿ ಪ್ರಮಾಣ ಪತ್ರದಲ್ಲಿ ವಿದ್ಯಾಭ್ಯಾಸ ಮತ್ತು ಸರ್ಕಾರಿ ಸೌಲಭ್ಯ ಎಂದಿದೆ. ಈ ಪ್ರಮಾಣ ಉದ್ಯೋಗಕ್ಕಾಗಿ ಅಂತ ಇಲ್ಲ, ಇವೆರಡು ಮೆನ್ಷನ್ ಆಗಿದೆ. ಈ ಸದರಿ ಪ್ರಮಾಣ ಪತ್ರವನ್ನ 371J ಮೀಸಲಾತಿಗೆ ಪರಿಗಣಿಸುವಿರಾ? 371J ಮೀಸಲಾತಿ ಪ್ರಮಾಣ ಪತ್ರದಲ್ಲಿ ವಿದ್ಯಾಭ್ಯಾಸ ಮತ್ತು ಸರ್ಕಾರಿ ಸೌಲಭ್ಯ ಎಂದಿರುವುದರಿಂದ ಪರಿಗಣಿಸಲಾಗುವುದು. ಎಸ್, ಉದ್ಯೋಗಕ್ಕಾಗಿ ಅಂತ ಇಲ್ಲದೆ ಇದ್ರೂ ಕೂಡ ಪರಿಗಣಿಸಬಹುದು. ಮುಂದಿನ ಪ್ರಶ್ನೆ, ರೂರಲ್ ರಿಸರ್ವೇಶನ್ ಗ್ರಾಮೀಣ ಮೀಸಲಾತಿ. ನಾನು ಜನರಲ್ ಕ್ಯಾಟಗರಿ ಆಗಿದ್ದು ಕ್ರೀಮಿ ಲೇಯರ್ ವ್ಯಾಪ್ತಿಗೆ ವಾರ್ಷಿಕ ಆದಾಯ 8 ಲಕ್ಷಕ್ಕೂ ಹೆಚ್ಚಿದೆ. ನಾನು ಗ್ರಾಮೀಣ ಮೀಸಲಾತಿ ಕೋರಬಹುದೇ? ಸೊ ಕೆನೆ ಪದರ ಮೀಸಲಾತಿ 8 ಲಕ್ಷಕ್ಕಿಂತ ಜಾಸ್ತಿ ಇರೋದ್ರಿಂದ ಅವರು ರೂರಲ್ ನ ಕ್ಲೈಮ್ ಮಾಡೋದಕ್ಕೆ ಬರೋದಿಲ್ಲ. ರೂರಲ್ ಅಲ್ಲಿ ಓದಿದ್ರು ಕೂಡ ಅವರ ಆದಾಯ ಜಾಸ್ತಿ ಇರೋದ್ರಿಂದ ಅವರಿಗೆ ರೂರಲ್ ಬರೋದಿಲ್ಲ. ಮುಂದಿನ ಪ್ರಶ್ನೆ, ಸಾಮಾನ್ಯ ಅಭ್ಯರ್ಥಿಯಾಗಿದ್ದು ನಾನು ಗ್ರಾಮೀಣ ಮೀಸಲಾತಿ ಕೋರಬಹುದೇ? ಸಾಮಾನ್ಯ ವರ್ಗಕ್ಕೆ ಸೇರಿದ ಅಂದ್ರೆ ಜನರಲ್ ಕ್ಯಾಟಗರಿಗೆ ಸೇರಿದ ಅಭ್ಯರ್ಥಿಯು ಅವರ ಕುಟುಂಬದ ಆದಾಯ 8 ಲಕ್ಷಕ್ಕೂ ಕಡಿಮೆ ಇದ್ದಲ್ಲಿ ಮೇಲುಸ್ತರಕ್ಕೆ ಸೇರಿಲ್ಲದ ಬಗ್ಗೆ ನಾನ್ ಕ್ರಿಮಿಲೇಯರ್ ಸರ್ಟಿಫಿಕೇಟ್ ನಮೂನೆ 1ರಲ್ಲಿ ಆರ್ಡಿ ನಂಬರ್ ಹೊಂದಿರುವ ಪ್ರಮಾಣ ಪತ್ರವನ್ನು ತಹಸೀಲ್ದಾರ್ ಇಂದ ಪಡೆದು ಸಲ್ಲಿಸಬೇಕು. 8 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ತಹಸೀಲ್ದಾರ್ ಅವರು ನಾನ್ ಕ್ರಿಮಿಲೇಯರ್ ಅಂತ ಹೇಳಿ ಕೊಡ್ತಾರೆ. ಸೊ ಅವರು ಅರ್ಜಿಯನ್ನ GM ಕ್ಯಾಟಗರಿ ಅವರು ಗ್ರಾಮೀಣ ಮೀಸಲಾತಿಗೆ ಸಲ್ಲಿಸಬಹುದು. ನಾನು ಹಿಂದುಳಿದ ವರ್ಗಕ್ಕೆ ಸೇರಿದ 2A, 2B ಮತ್ತು 3A, 3B ಅಭ್ಯರ್ಥಿಯಾಗಿದ್ದು ಕುಟುಂಬದ ವಾರ್ಷಿಕ ಆದಾಯ 8 ಲಕ್ಷಕ್ಕೂ ಹೆಚ್ಚಿದೆ. ಗ್ರಾಮೀಣ ಮೀಸಲಾತಿಯನ್ನು ಕೋರಬಹುದೇ? ಗ್ರಾಮೀಣ ಮೀಸಲಾತಿಗೆ 8 ಲಕ್ಷವನ್ನ ಈಗ ನಿಗದಿಪಡಿಸಿರೋದ್ರಿಂದ ಅವರು ಕ್ಯಾಟಗರಿಗೆ ಸೇರಿದ್ರು ಕೂಡ ರೂರಲ್ ಅನ್ನ ಕ್ಲೈಮ್ ಮಾಡೋದಕ್ಕೆ ಬರೋದಿಲ್ಲ. ನಾನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಕ್ಯಾಟಗರಿ 1 ಅಭ್ಯರ್ಥಿಯಾಗಿದ್ದು ನನಗೆ ಕ್ರೀಮಿ ಲೇಯರ್ ನೀತಿ ಅನ್ವಯಿಸುತ್ತದೆಯೇ? ಗ್ರಾಮೀಣ ಮೀಸಲಾತಿ ಕೋರಬಹುದೇ? SC, ST ಮತ್ತೆ ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ ಆದಾಯದ ಮಿತಿ ನಿಗದಿಪಡಿಸಿಲ್ಲವಾದ್ದರಿಂದ ಗ್ರಾಮೀಣ ಮೀಸಲಾತಿ ಕೋರಿದ ಅಭ್ಯರ್ಥಿಗಳಿಗೆ ಕ್ರೀಮಿ ಲೇಯರ್ ನೀತಿ ಅನ್ವಯಿಸುವುದಿಲ್ಲ. 8 ಲಕ್ಷಕ್ಕಿಂತ ಜಾಸ್ತಿ ಇದ್ರೂ ಕೂಡ ಇವರಿಗೆ ಆದಾಯ ಮಿತಿ ನಿಗದಿಪಡಿಸಿಲ್ಲವಾದ್ದರಿಂದ ಇವರು ಎಷ್ಟಾದರೂ ಆದಾಯ ಇದ್ರೂ ಕೂಡ ರೂರಲ್ ಅನ್ನ ಕ್ಲೈಮ್ ಮಾಡಬಹುದು. ಮುಂದಿನ ಪ್ರಶ್ನೆ, ನಾನು ಸಾಮಾನ್ಯ ವರ್ಗದ ಅಭ್ಯರ್ಥಿಯಾಗಿದ್ದು ವಾರ್ಷಿಕ 8 ಲಕ್ಷಕ್ಕೂ ಹೆಚ್ಚು ಆದಾಯ ಹೊಂದಿದ್ದು ಕೆನೆ ಪದರ ಮಿತಿಗೆ ಒಳಪಡುತ್ತೇನೆ.
ಗ್ರಾಮೀಣ ಮೀಸಲಾತಿಯನ್ನು ಹೊರತುಪಡಿಸಿ ಉಳಿದ ಮಾಜಿ ಸೈನಿಕ, ಕನ್ನಡ ಮಾಧ್ಯಮ, ಅಂಗವೈಕಲ್ಯ, ಯೋಜನಾ ನಿರಾಶ್ರಿತ, ತೃತೀಯ ಲಿಂಗಿ ಮೀಸಲಾತಿ ಕೋರಬಹುದೇ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ, ವಾರ್ಷಿಕ 8 ಲಕ್ಷಕ್ಕೂ ಹೆಚ್ಚು ಆದಾಯ ಹೊಂದಿದ್ದು ಕೆನೆ ಪದರ ಮಿತಿಗೆ ಒಳಪಡುವ ಸಾಮಾನ್ಯ ವರ್ಗಕ್ಕೆ ಸೇರುವ ಅಭ್ಯರ್ಥಿಗಳು ಗ್ರಾಮೀಣ ಮೀಸಲಾತಿ ಹೊರತುಪಡಿಸಿ ಉಳಿದಂತೆ ಮಾಜಿ ಸೈನಿಕ, ಕನ್ನಡ ಮಾಧ್ಯಮ, ಅಂಗವೈಕಲ್ಯ, ಯೋಜನಾ ನಿರಾಶ್ರಿತ, ತೃತೀಯ ಲಿಂಗಿ ಮೀಸಲಾತಿಯನ್ನು ಕೋರಬಹುದು. ಜನರಲ್ ಕ್ಯಾಟಗರಿಯವರು 8 ಲಕ್ಷಕ್ಕಿಂತ ಆದಾಯ ಜಾಸ್ತಿ ಇದ್ದರೂ ಕೂಡ ಗ್ರಾಮೀಣ ಒಂದು ಹೊರತುಪಡಿಸಿ ಉಳಿದ ಮೀಸಲಾತಿಯನ್ನ ಮಾಜಿ ಸೈನಿಕ, ಕನ್ನಡ ಮಾಧ್ಯಮ ಅವನ್ನ ಕೋರಬಹುದು. ಮುಂದಿನ ಪ್ರಶ್ನೆ, ನಾನು 2A ಕ್ಯಾಟಗರಿಗೆ ಸೇರಿದ್ದು 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಗ್ರಾಮೀಣ ಪ್ರದೇಶದಲ್ಲಿ ವ್ಯಾಸಂಗ ಮಾಡಿದ್ದೇನೆ. ನನ್ನ ತಂದೆಯವರು ಸರ್ಕಾರಿ ನೌಕರಿಯಲ್ಲಿದ್ದು ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಹೆಚ್ಚಿರುತ್ತದೆ. ನಾನು GM ವರ್ಗದಲ್ಲಿ ಗ್ರಾಮೀಣ ಅಭ್ಯರ್ಥಿ ಮೀಸಲಾತಿ ಕೋರಬಹುದೇ? ಆಲ್ರೆಡಿ ಅದು ಉತ್ತರ ಬಂದಿದೆ ಮೇಲೆ. ಗ್ರಾಮೀಣ ಮೀಸಲಾತಿಯನ್ನ ಕೋರಲು ಅವಕಾಶವಿರುವುದಿಲ್ಲ. 8 ಲಕ್ಷ ದಾಟಿದ್ರೆ ರೋಲ್ ಬರೋದಿಲ್ಲ. ನೆಕ್ಸ್ಟ್, ಮುಖ್ಯವಾಗಿ ಅನೇಕ ಪ್ರಶ್ನೆಗಳು ಎಜುಕೇಶನ್ ಕ್ವಾಲಿಫಿಕೇಶನ್ ಸಂಬಂಧಪಟ್ಟಿದ್ದು. ನಾನು GPT ಹುದ್ದೆಯ ಆಕಾಂಕ್ಷಿಯಾಗಿದ್ದು ಪದವಿಯಲ್ಲಿ ಸರಾಸರಿ ಅಂಕಗಳನ್ನು ಗಳಿಸಿರಬೇಕೆ ಅಥವಾ ಹುದ್ದೆಯ ವಿಷಯಕ್ಕೆ ನಿಗದಿಪಡಿಸಿದ ಸಮೂಹ ವಿಷಯಗಳಲ್ಲಿ 50ರಷ್ಟು ಗಳಿಸಿರಬೇಕೆ? ಟೋಟಲ್ ಆಗಿ ಡಿಗ್ರಿ 50% ಇರಬೇಕು ಅಥವಾ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಲ್ಲಿ, ಟೀಚಿಂಗ್ ಸಬ್ಜೆಕ್ಟ್ ಅಲ್ಲಿ ಇರಬೇಕು ಅಂತ ಕೇಳಿದ್ದಾರೆ. ಪದವಿಯಲ್ಲಿ ಒಟ್ಟಾರೆಯಾಗಿ 50% ಅಂಕಗಳನ್ನು ಸರಾಸರಿ ಪಡೆದಿದ್ರೆ ಸಾಕು. ಮುಂದಿನ ಪ್ರಶ್ನೆ, ನಾನು PST ಪದವೀಧರ ಮತ್ತು HSTR ಈ 3 ವೃಂದಗಳಿಗೆ ವಿದ್ಯಾರ್ಥಿಯನ್ನು ಹೊಂದಿದ್ದೇನೆ. ನಾನು ಎಲ್ಲಾ 3 ವೃಂದಗಳಿಗೆ ಒಂದೇ ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸಬಹುದೇ? ನೋಡಿ, PST, GPT ಮತ್ತು HSTR ಗೆ ಒಂದೇ ಜಿಲ್ಲೆಯಲ್ಲಿ ಅರ್ಜಿಯನ್ನು ಹಾಕಬಹುದೇ ಅಂತ ಹೇಳಿ ಕೇಳಿದ್ದಾರೆ. PST, GPT ಮತ್ತು ಪ್ರೌಢಶಾಲಾ ಶಿಕ್ಷಕರು ಈ 3 ವೃಂದಗಳಿಗೆ ವಿದ್ಯಾರ್ಥಿಯನ್ನು ಹೊಂದಿರುವ ಅಭ್ಯರ್ಥಿಯು ತನ್ನ ಇಚ್ಛೆಯಂತೆ ಬೇರೆ ಬೇರೆ ವೃಂದಕ್ಕೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಆದರೆ ಒಂದು ವೃಂದಕ್ಕೆ ಒಂದು ಜಿಲ್ಲೆಯನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಬೇಕು. PST ಯನ್ನ ಒಂದು ಜಿಲ್ಲೆಯಲ್ಲಿ ಮಾತ್ರ ಹಾಕಬೇಕು, ಒಂದು ವೃಂದವನ್ನ ಮಾತ್ರ ಆಯ್ಕೆ ಮಾಡಿಕೊಳ್ಬೇಕು. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹಾಕ್ಬೋದು, ಆದರೆ ಒಂದೇ ಜಿಲ್ಲೆಯಲ್ಲಿ 3 ವೃಂದದ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಬರುವುದಿಲ್ಲ. GPT ಕನ್ನಡ ಭಾಷಾ ವಿಷಯದ ಹುದ್ದೆಗೆ ಪದವಿಯಲ್ಲಿ ಕನ್ನಡ ಭಾಷೆಯನ್ನು ಐಚ್ಛಿಕವಾಗಿ 3 ವರ್ಷಗಳು ಅಧ್ಯಯನ ಮಾಡಿರಬೇಕೆ ಅಥವಾ ಪದವಿಯಲ್ಲಿ ಭಾಷೆಯನ್ನಾಗಿ ಅಂದ್ರೆ ಫಸ್ಟ್ ಅಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಅಧ್ಯಯನ ಮಾಡಿದ್ರೆ ಸಾಕೆ ಅಂತ ಕೇಳಿದರೆ. GPT 6 to 8 ಕನ್ನಡ ಭಾಷಾ ವಿಷಯದ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಯು ಪದವಿಯಲ್ಲಿ ಕನ್ನಡ ಭಾಷೆಯನ್ನು ಐಚ್ಛಿಕವಾಗಿ 3 ವರ್ಷಗಳ ಅಧ್ಯಯನ ಮಾಡೋದು ಕಡ್ಡಾಯ. ಡಿಗ್ರಿಯಲ್ಲಿ ಅವರು ಆಪ್ಷನಲ್ ಆಗಿ ಕನ್ನಡವನ್ನು ಕಡ್ಡಾಯವಾಗಿ ಓದಿರಬೇಕು. ಈ ಒಂದು ನೇಮಕಾತಿ ನಿಯಮಗಳು ಎಲ್ಲಾ ನೇಮಕಾತಿ ನಿಯಮಗಳಿಗೆ ಸೇಮ್ ಇರುತ್ತೆ. ಹಾಗಾಗಿ ಎಲ್ಲಾ ಹಂತದ ಅಭ್ಯರ್ಥಿಗಳು ಇದನ್ನ ಗಮನಿಸಬೇಕು. ನಾನು ಪದವಿಯನ್ನು ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿದ್ದು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯ ಕೋರ್ ವಿಷಯಕ್ಕೆ ಅಂದ್ರೆ ಕಲಾ ಕನ್ನಡ ಮತ್ತೆ ಜೀವ ವಿಜ್ಞಾನ ಆಂಗ್ಲ ಮಾಧ್ಯಮ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದೇ? ಇಂಗ್ಲಿಷ್ ಭಾಷೆಯನ್ನು ಪದವಿಯಲ್ಲಿ ಒಂದು ಭಾಷೆಯನ್ನಾಗಿ ಅಧ್ಯಯನ ಮಾಡಿರಬೇಕು, ಅಂದ್ರೆ ಫಸ್ಟ್ ಅಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಸ್ಟಡಿ ಮಾಡಿರಬೇಕು. ಅದಿಲ್ಲದೆ ಇದ್ರೆ SSLCಯಲ್ಲಿ ಆಂಗ್ಲ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಅಧ್ಯಯನ ಮಾಡಿರಬೇಕು. ಅಥವಾ ಅದು ಇಲ್ಲದೆ ಇದ್ರೆ 3ನೇ ಆಪ್ಷನ್, SSLCಯನ್ನು ಅಥವಾ ಪದವಿಯನ್ನು ಇಂಗ್ಲಿಷ್ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿರಬೇಕು. ಅಥವಾ UGC ಮಾನ್ಯತೆ ಹೊಂದಿರುವ ವಿಶ್ವವಿದ್ಯಾಲಯದಿಂದ ಆ ಭಾಷೆಯ ಡಿಪ್ಲೊಮೊ ಅರ್ಹತೆ ಹೊಂದಿರಬೇಕು. ಅದು ಡಿಗ್ರಿಯಲ್ಲಿ ಓದದೇ ಇದ್ರು ಫಸ್ಟ್ ಅಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಓದಿರ್ತೀವಿ, ಇವರು ಎಲಿಜಿಬಲ್ ಇರ್ತಾರೆ ಖಂಡಿತ. ನೆಕ್ಸ್ಟ್, ಪ್ರಾಥಮಿಕ ಶಾಲಾ PE ಟೀಚರ್ ಗ್ರೇಡ್ 1 to 8 ವೃಂದದ ಹುದ್ದೆಗೆ ಮತ್ತು ಪ್ರೌಢಶಾಲಾ ಶಿಕ್ಷಕ PE ಟೀಚರ್ಸ್ ಹುದ್ದೆಗೆ ಅರ್ಜಿ ಸಲ್ಲಿಸಲು ಟೆಟ್ ಅಥವಾ CET ಅವಶ್ಯಕತೆ ಇದೆಯೇ? ಟೆಟ್ ಮತ್ತೆ CET PE ಟೀಚರ್ಸ್ಗೆ ನಾಟ್ ನೆಸೆಸರಿ. ಪ್ರಾಥಮಿಕ ಶಾಲಾ ಶಿಕ್ಷಕರ ವೃಂದದ ಹುದ್ದೆಗೆ ಅರ್ಜಿ ಸಲ್ಲಿಸಲು ಟೆಟ್ ಮತ್ತು CTET ಅಗತ್ಯವೇ? ಪೇಪರ್ 2 ಅಲ್ಲ, ಪೇಪರ್ 1 ಅನ್ನು ಕಡ್ಡಾಯವಾಗಿ ಪಡೆದಿರಬೇಕು. SC ST ಕ್ಯಾಟಗರಿ 1 ಮತ್ತು PH ಅಭ್ಯರ್ಥಿಗಳಿಗೆ 55% ಅಂಕಗಳನ್ನು, GM ಹಾಗೂ 2A 2B 3A 3B ಕ್ಯಾಟಗರಿ ಅಭ್ಯರ್ಥಿಗಳಿಗೆ 60% ಅಂಕಗಳನ್ನು ಪೇಪರ್ 1 ನಲ್ಲಿ ಟೆಟ್ ಅಲ್ಲಿ ಪಡೆದಿರಬೇಕು. ಮುಂದಿನ ಪ್ರಶ್ನೆ, ಪದವೀಧರ ಪ್ರಾಥಮಿಕ ಶಿಕ್ಷಕ 9 to 8 ಆಗಿದೆ, 6 to 8 ಹಾಗೆ PE ಗ್ರೇಡ್ 1 ಹುದ್ದೆಗೆ ಅರ್ಜಿ ಸಲ್ಲಿಸಲು ಟೆಟ್ ಅವಶ್ಯಕತೆ, ಟೆಟ್ ಅಗತ್ಯವೇ? ಟೆಟ್ ಮತ್ತೆ CET ಪೇಪರ್ 2 ಕಡ್ಡಾಯ ಪಾಸ್ ಆಗಿರಬೇಕು. 6 to 8 GPT ಬಂತು ಅಂತ ಹೇಳಿದ್ರೆ ಪೇಪರ್ 2 ನ ಕಡ್ಡಾಯವಾಗಿ ಪಾಸ್ ಆಗಿರಬೇಕು. ಅವರಿಗೂ ಕೂಡ SC ST ಮತ್ತೆ ಕ್ಯಾಟಗರಿ 1 PH ಅವರಿಗೆ 55, ಉಳಿದ ಎಲ್ಲರಿಗೂ 60% ಅಂಕಗಳನ್ನು ಪಡೆದಿರಬೇಕು. ಸಿಂಪಲ್. PST ಅವರಿಗೆ ಪೇಪರ್ 1, GPT ಅವರಿಗೆ ಪೇಪರ್ 2 ಕಡ್ಡಾಯ. ಹಾಗೆ ಮುಂದಿನ ಪ್ರಶ್ನೆ, ಸೇವಾ ನಿರತ ಅಭ್ಯರ್ಥಿಗಳಿಗೆ, ಆಲ್ರೆಡಿ ಇನ್ ಸರ್ವಿಸ್ ಇರೋ ಎಲ್ಲಾ ಶಿಕ್ಷಕರಿಗೆ, ಬೇರೆ ಹುದ್ದೆಯಲ್ಲಿರ್ತಕ್ಕಂತಹ ಅಭ್ಯರ್ಥಿಗಳಿಗೆ, ನಾನು ಸೇವಾ ನಿರತ ಅಭ್ಯರ್ಥಿಯಾಗಿದ್ದು NOC ಯನ್ನು ಅರ್ಜಿಯೊಂದಿಗೆ ಸಲ್ಲಿಸಬೇಕೆ? ಸೇವಾ ನಿರತ ಅಭ್ಯರ್ಥಿಯು NOC ಯನ್ನು ಮೂಲ ದಾಖಲೆಗಳ ಪರಿಶೀಲನೆಗೆ ಆಯ್ಕೆಯಾದಲ್ಲಿ ಪರಿಶೀಲನಾ ವೇಳೆಯಲ್ಲಿ ಸಕ್ಷಮ ಪ್ರಾಧಿಕಾರದ ಪಡೆದು ಸಲ್ಲಿಸುವುದು ಕಡ್ಡಾಯ. NOC ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅನ್ನ ನೀವು ಈಗಲೇ ತಮ್ಮ ನೇಮಕಾತಿ ಪ್ರಾಧಿಕಾರಕ್ಕೆ ಅರ್ಜಿಯನ್ನು ಸಲ್ಲಿಸುವುದು ಒಳ್ಳೆಯದು.
ಸೆಲೆಕ್ಷನ್ ಆದರೆ ಫೈನಲ್ ಲಿಸ್ಟಲ್ಲಿ ಹೆಸರು ಬಂದರೆ ಆ ಟೈಮಲ್ಲಿ ರೆಕಾರ್ಡ್ ವೆರಿಫಿಕೇಶನ್ ಟೈಮಲ್ಲಿ ತಾವು ಸಬ್ಮಿಟ್ ಮಾಡಿದರೆ ಸಾಕು. ನೆಕ್ಸ್ಟ್, ನಾನು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಜಿಪಿಟಿ ಶಿಕ್ಷಕಿಯಾಗಿದ್ದು 2026ನೇ ಸಾಲಿನಲ್ಲಿ ಮತ್ತೊಮ್ಮೆ ಜಿಪಿಟಿ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅವಕಾಶ ಇದೆಯೇ? ನೋಟಿಫಿಕೇಶನ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಆಲ್ರೆಡಿ PST ಇದ್ರೆ PSTಗೆ ಅರ್ಜಿ ಸಲ್ಲಿಸಲು ಬರೋದಿಲ್ಲ, PSTಗೆ ಮತ್ತೊಮ್ಮೆ. ಹಾಗೆ GPT ಇದ್ರೆ ಮತ್ತೊಮ್ಮೆ ಆ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇಲ್ಲ. ಹೈಸ್ಕೂಲು ಅಷ್ಟೇ, ಹೈಸ್ಕೂಲ್ನವರು ಇದ್ರೆ ಮತ್ತೊಮ್ಮೆ ಹೈಸ್ಕೂಲ್ಗೆ ಅವಕಾಶ ಇರೋದಿಲ್ಲ ಅಂತೇಳಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ನಾನು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ GPT ಶಿಕ್ಷಕಿಯಾಗಿದ್ದು 2026ರ ಸಾಲಿನಲ್ಲಿ ಪ್ರೌಢಶಾಲಾ ಸಹ ಶಿಕ್ಷಕರ ಹುದ್ದೆಗೆ ಅಂದ್ರೆ HSTRಗೆ ಅರ್ಜಿ ಸಲ್ಲಿಸಲು ಅವಕಾಶ ಇದೆಯೇ? ಖಂಡಿತ ಅವಕಾಶ ಇದೆ. GPT ಟು GPT ಬರಲ್ಲ, ಹೈಸ್ಕೂಲ್ಗೆ ಹಾಕ್ಬೋದು. ಮುಂದಿನ ಪ್ರಶ್ನೆ, ನಾನು ಅನುದಾನಿತ ಶಾಲೆಯಲ್ಲಿ ಅಂದ್ರೆ ಏಡೆಡ್ ಸ್ಕೂಲಲ್ಲಿ 2 ವರ್ಷದಿಂದ ಕಾರ್ಯನಿರ್ವಹಿಸುತ್ತಿದ್ದು ಪ್ರೌಢಶಾಲಾ ಶಿಕ್ಷಕ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದೇ? ಎಸ್, ಖಂಡಿತ ಯು ಕ್ಯಾನ್ ಅಪ್ಲೈ. ನಾನು ಇತರೆ ಇಲಾಖೆಯಲ್ಲಿ ಸರ್ಕಾರಿ ಸೇವೆ ಸಲ್ಲಿಸಿದೆ ಅಂದ್ರೆ SDFT ಬೇರೆ ಇಲಾಖೆಯಲ್ಲಿ NOC ಪಡೆದು ಅರ್ಜಿ ಸಲ್ಲಿಸಬಹುದೇ? ಈಗ NOC ಇಲ್ಲದೆ ಅರ್ಜಿ ಸಲ್ಲಿಸಬಹುದು. 1:2 ಮೂಲ ದಾಖಲೆಗಳ ಪರಿಶೀಲನೆಗೆ ಆಯ್ಕೆಯಾದಲ್ಲಿ ಈಗ ಅವಶ್ಯಕತೆ ಇಲ್ಲ, ಬಟ್ ಅರ್ಜಿಯನ್ನು ಸಲ್ಲಿಸಿ ಅಪ್ಲೈ ಮಾಡಿ ರೆಕಾರ್ಡ್ಸ್ ವೆರಿಫಿಕೇಶನ್ ಟೈಮಲ್ಲಿ ತಾವು ಅದನ್ನು ಸಬ್ಮಿಟ್ ಮಾಡಬೇಕು. ಕೊನೆಗೆ ಯೋಜನಾ ನಿರಾಶ್ರಿತರು YN ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳ ಸಂಬಂಧಿಸಿದೆ ವಿವಾಹಿತ ಮಹಿಳೆಯಾಗಿದ್ದು ತಂದೆಯ ಹೆಸರಿನಲ್ಲಿ ಪಡೆದ ಯೋಜನಾ ನಿರಾಶ್ರಿತ ಪ್ರಮಾಣಪತ್ರ ಸಲ್ಲಿಸಬಹುದೇ? ಓಕೆ, ಯು ಕ್ಯಾನ್ ಅಪ್ಲೈ. ಆದ್ರೆ ಅಭ್ಯರ್ಥಿ ಹೆಸರು ಸ್ಪಷ್ಟವಾಗಿ ನಮೂದಿಸಿರಬೇಕು. ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್, ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಇದೆಯಲ್ಲ ಅದು ತುಂಬಾ ವಿಶೇಷವಾದ. ಎಲ್ಲಾ ಶಿಕ್ಷಕ ಅಭ್ಯರ್ಥಿಗಳು ಎಚ್ಚರಿಕೆಯಿಂದ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ. ಯಾಕಂದ್ರೆ ಇದು ನಮ್ಮ ಭವಿಷ್ಯದ ಪ್ರಶ್ನೆ. ತಮಗೆ ಸಂಬಂಧಿಸಿದ ಮಾಹಿತಿಯನ್ನು ತಾವು ರೈಟ್ ಡೌನ್ ಮಾಡಿಕೊಂಡು ಕ್ಲಿಯರ್ ಆಗಿ ತಮ್ಮ SSLC ಅಂಕಪಟ್ಟಿ ಅಂತ ಹೆಸರನ್ನ ನಮೂದಿಸಿ ಅರ್ಜಿಯನ್ನ ಸಲ್ಲಿಸಿ ಕ್ಲಿಯರ್ ಆಗಿ ತಮ್ಮ ಅರ್ಜಿಯನ್ನು ಸಲ್ಲಿಸಿದ್ದೇ ಆದ್ರೆ ತಾವು ಯಾವುದೇ ಚಿಂತೆ ಇಲ್ಲದೆ ಗೊಂದಲ ಇಲ್ಲದೆ ತಮ್ಮ ಸ್ಟಡಿ ಕಡೆ ಕಾನ್ಸಂಟ್ರೇಟ್ ಮಾಡ್ಬೋದು ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ಒಂದು ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ವಿಡಿಯೋವನ್ನ ತಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಎಲ್ಲರಿಗೂ ತಮ್ಮ ಸ್ಟಡಿಗೆ ಆಲ್ ದ ಬೆಸ್ಟ್ ಅಂಡ್ ಹ್ಯಾಪಿ ಲರ್ನಿಂಗ್. ಥ್ಯಾಂಕ್ ಯು. वीडियोस बनाने हैं, फिल्मोरा है ना।